2 ದಿನದ ಹಿಂದೆಯಷ್ಟೇ ರಿಕ್ಕಿ ರೈ ರಷ್ಯಾದಿಂದ ವಾಪಸ್ ಆಗಿದ್ರಂತೆ. ನಾನು ಆಗಲೇ ಹೇಳಿದ್ನಲ್ಲ, ಅವರು ಸುಮಾರು ಸಮಯವನ್ನು ಕಳೆಯದೆ ಫಾರಿನ್ನಲ್ಲಿ, ಅವರು ಇಂಡಿಯಾದಲ್ಲಿರೋ ತುಂಬ ಕಡಿಮೆ, ಆದರೆ ಇಲ್ಲಿದ್ದಾಗ ರಿಯಲ್ ಎಸ್ಟೇಟ್ ಬಿಸ್ನೆಸ್ನಲ್ಲಿ ಆ್ಯಕ್ಟಿವ್ ಆಗಿದ್ದರು ಅಂತ. ಅದೇ ಆ ಥರದ್ದೇನೋ ಬಿಸ್ನೆಸ್ಸಲ್ಲಿ ಏನೋ ಏರುಪೇರಾಗಿರುತ್ತೆ, ಯಾರಿಗೋ ಇವರಿಂದ ಬೇಸರವಾಗಿರುತ್ತೆ ಅಂಥ ಟೈಮ್ನಲ್ಲಿ ಅಟ್ಯಾಕ್ ಮಾಡಿರ್ಬೋದು, ಗೊತ್ತಿಲ್ಲ. ಈಗ ಬಿಡದಿ ಇನ್ಸ್ಪೆಕ್ಟರ್ ಶಂಕರ್ ನಾಯಕ್ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಬಟ್ ಇವರು ಅಂಡರ್ವರ್ಲ್ಡಲ್ಲೆಲ್ಲ ಇದ್ದಂಥವರು ಅಲ್ಲ, ಬಿಸ್ನೆಸ್ ಮಾಡಿಕೊಂಡು ಅವ್ರ ತಂದೆ ಮಾಡಿ ಇಟ್ಟಿದ್ದಂತಹ ಆಸ್ತಿ ನೋಡಿಕೊಂಡು ಇದ್ದಂಥವ್ರು. ಹಾಗಾಗಿ ವೈಷಮ್ಯ ಅಂತಕ್ಕಂಥದ್ದು ಇವ್ರ ವಿಚಾರದಲ್ಲೇ ಇರಬೇಕು, ಇವ್ರ ತಂದೆಯವರ ವಿಚಾರಕ್ಕಿಂತ ಹೆಚ್ಚಾಗಿ ಇವ್ರ ವಿಚಾರದಲ್ಲೇ ಏನೋ ಒಂದು ವೈಷಮ್ಯ ಇರಬೇಕು ರಿಕ್ಕಿ ರೈ ಮೇಲೆ. ಸಾಮಾನ್ಯವಾಗಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ನಲ್ಲಿ ಇವೆಲ್ಲ ಕಾಮನ್, ಈ ಥರ ಎಲ್ಲ ಆಗ್ತಾ ಇರುತ್ತೆ. ದೊಡ್ಡ ದೊಡ್ಡ ಮಟ್ಟದ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಾನು ಹೇಳ್ತಾ ಇರೋದು, ಕೋಟಿಗಟ್ಟಲೆ ವ್ಯವಹಾರ ಮಾಡ್ತಕ್ಕಂಥವ್ರು. ಆ ಥರದ್ರಲ್ಲಿ ಏನೋ ಹಣಕಾಸಿನ ವ್ಯವಹಾರದಲ್ಲಿ ಏನೋ ಸಮಸ್ಯೆ ಆಗಿರಬೇಕು. ನೀವು ನೋಡ್ತಾ ಇರೋದು ಅವ್ರನ್ನ ಆ್ಯಂಬುಲೆನ್ಸ್ನಲ್ಲಿ ಕರ್ಕೊಂಬಂದು ಅವರ ಬಾಡಿಯನ್ನು ಶಿಫ್ಟ್ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ದೇಹ ಒಳ ಹೊಕ್ಕಿದ್ರೆ ಗುಂಡು ತೆಗಿಬೇಕಾಗುತ್ತೆ, ಅದನ್ನು ಸರ್ಜರಿ ಮಾಡೇ ತೆಗಿಬೇಕಾಗುತ್ತೆ, ಅಥವಾ ಡ್ಯಾಮೇಜ್ ಮಾಡ್ಕೊಂಡು ಹೋಗಿದರೆ ತೊಂದರೆ ಇಲ್ಲ. ಬಟ್ ಸದ್ಯಕ್ಕಂತೂ ಅವರ ಸ್ಥಿತಿ ಗಂಭೀರವಾಗಿದೆ ಅಂತಲೇ ಮಾಹಿತಿ ಬರ್ತಾ ಇದೆ. ನೋಡೋಣ ಇನ್ನು ಏನೇನು ಮಾಹಿತಿ ಅಂತ ಅಂದ್ಬಿಟ್ಟು. ಈಗ ಸದ್ಯಕ್ಕೆ ಪೊಲೀಸರು ಒಂದು ಕಡೆ ಇವ್ರಿಗೆ ಟ್ರೀಟ್ಮೆಂಟು ಹಾಸ್ಪಿಟ್ಲಲ್ಲಿ ಅದ್ರ ಪಾಡ್ಗೆ ಅದು ನಡೆಯುತ್ತೆ, ಮತ್ತೊಂದು ಕಡೆ ಯಾರು ಈ ಥರ ಫೈರ್ ಮಾಡಿದ್ದು, ಅವ್ರ ಕೈಗೆ ಪಿಸ್ತೂಲ್ ಬಂದದ್ದು ಯಾರು, ಎಲ್ಲಿಂದ, ಅಥವಾ ತುಂಬ ಆ್ಯಕ್ಟಿವ್ ಆಗಿರ್ತಕ್ಕಂಥವ್ರು ಇಂಥ ವಿಚಾರದಲ್ಲಿ ಅವರೇನಾದರೂ ಬಂದಿದ್ರಾ, ಶೂಟರ್ಸ್ಗಳನ್ನ ಕರೆಸಿದ್ರಾ ಗೊತ್ತಿಲ್ಲ. ಉದ್ದೇಶ ಅಂತೂ ಇವ್ರನ್ನ ಮುಗಿಸ್ಬಿಡ್ಬೇಕು ಅನ್ನೋದೇ ಲೆಕ್ಕಾಚಾರ ಮೇಲ್ನೋಟಕ್ಕೆ ಗೊತ್ತಿರೋದು. ಇದು ಹೆದರ್ಸೋದಕ್ಕೆ ಮಾಡಿರೋದಲ್ಲ ಇದು. ಯಾಕೆಂದರೆ ಆ ಫೈರಿಂಗ್ ಆಗಿರೋ ರೀತಿಯನ್ನು ನೋಡಿದ್ರೆ ಆಲ್ಮೋಸ್ಟ್ ಇವ್ರನ್ನ ಮುಗಿಸ್ಬೇಕು ಅನ್ನೋ ಲೆಕ್ಕಾಚಾರದಲ್ಲೇ ಫೈರಿಂಗ್ ಆಗಿದೆ. ಸೊ ಹಾಗಾಗಿ ಅವ್ರ ಕಾರನ್ನು ಅಲ್ಲೇ ಬಿಟ್ಟು ಇಮಿಡಿಯೇಟಾಗಿ ಆ್ಯಂಬುಲೆನ್ಸ್ನಲ್ಲಿ ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದಾರೆ. ಸದ್ಯಕ್ಕಂತೂ ಅವರ ಆರೋಗ್ಯ ಸ್ಥಿತಿ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸು ಬರಬೇಕಾಗಿದೆ. 2 ದಿವಸದ ಹಿಂದೆ ಅವರು ರಷ್ಯಾದಿಂದ ಬಂದಿದ್ದರು ಅಂದರೆ ಯಾರೋ ಎಲ್ಲ ತಿಳ್ಕೊಂಡಿರೋರೆ, ಇವ್ರು ಯಾವಾಗ ಬಂದಿದ್ದಾರೆ, ಎಲ್ಲಿರ್ತಾರೆ, ಬೆಂಗಳೂರು ಮನೆಯಲ್ಲಿ ಇರ್ತಾರೆ. ಬೆಂಗಳೂರಿನಲ್ಲೂ 2-3 ಕಡೆ ಮನೆ ಇದೆ ಅವರಿಗೆ, ಸದಾಶಿವನಗರ ಸೇರಿದಂತೆ. ಆಮೇಲೆ ಬಿಡದಿನಲ್ಲಿ ತೋಟದ ಮನೆ ಇದೆ. ಸೊ ಅಲ್ಲಿ ಅವರ ಮೂಮೆಂಟ್ಸ್ ಎಲ್ಲ ಅಬ್ಸರ್ವ್ ಮಾಡಿ ಅವ್ರು ಯಾವಾಗ ಹೊರಗೆ ಬರ್ತಾರೆ ಅಂತ ಹೊಂಚಾಕಿ ಕಾದು ಅವ್ರ ಮೇಲೆ ಫೈರಿಂಗ್ ಆಗಿದೆ. ರಿಕ್ಕಿ ರೈ ಮೇಲೆ ಫೈರಿಂಗ್ ಆಗಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಮನಗರ SP ಶ್ರೀನಿವಾಸ್ ಗೌಡ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮನೆಯಿಂದ ಹೊರ ಹೋಗುವ ಸಂದರ್ಭದಲ್ಲಿ ಫೈರಿಂಗ್ ಆಗಿದೆ. ರಿಕ್ಕಿ ಜೊತೆಗಿದ್ದ ಒಬ್ಬರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ, ಆದರೆ ರಿಕ್ಕಿ ರೈ ತೀವ್ರ ಗಾಯಗೊಂಡಿದ್ದಾರೆ. ರಿಕ್ಕಿ ವಿಚಾರಣೆ ನಡೆಸಿ ಮಾಹಿತಿಯನ್ನು ಕಲೆ ಹಾಕಬೇಕಾಗತ್ತೆ ಅಂತ ಹೇಳಿದ್ದಾರೆ. ಮೇಲ್ನೋಟಕ್ಕೆ 1 ಸುತ್ತು ಫೈರ್ ಆಗಿರೋ ಶಂಕೆ ಕೂಡ ವ್ಯಕ್ತಪಡಿಸಿದ್ದಾರೆ. FSL ವರದಿಯ ಬಳಿಕ ಇನ್ನಷ್ಟು ಮಾಹಿತಿ ಗೊತ್ತಾಗುತ್ತೆ. ಬಟ್ ಆ ಸಂದರ್ಭದಲ್ಲಿ ರಿಕ್ಕಿ ರೈ ಜೊತೆ ಇದ್ದವ್ರು ಯಾರ್ಯಾರಿದ್ದರು, ಯಾಕೆಂದರೆ ಒಬ್ಬರೇ ಅಂತೂ ಓಡಾಡಲ್ಲ, ಅವ್ರು ಯಾವಾಗಲೂ ಟೀಮಾಗೆ ಓಡಾಡೋದು. ಸೊ ಆ ಪ್ರತ್ಯಕ್ಷದರ್ಶಿಗಳು ಯಾರು ಅಂತಕ್ಕಂಥದ್ದನ್ನು ನೋಡಿ ಅವರಿಂದಲೂ ಕೂಡ ಮಾಹಿತಿ ಪಡಬೇಕು. ಯಾಕೆಂದರೆ ಸದ್ಯಕ್ಕಂತೂ ರಿಕ್ಕಿ ರೈ ಸ್ಟೇಟ್ಮೆಂಟ್ ಕೊಡುವಂತಹ ಸ್ಥಿತಿನಲ್ಲಿ ಇಲ್ಲ. ಅವ್ರು ಚೇತರಿಸ್ಕೊಂಡ ನಂತರ ಅವ್ರದ್ದು ಸ್ಟೇಟ್ಮೆಂಟನ್ನು ಪಡ್ಕೋಬೇಕಾಗತ್ತೆ, ಸದ್ಯಕ್ಕಂತೂ ಇಲ್ಲ. ಸೊ ಹಾಗಾಗಿ ಈಗ ಯಾರೋ ಅವ್ರ ಪಕ್ಕದಲ್ಲಿ ಒಬ್ಬರು ಇದ್ರಂತೆ, ಸಣ್ಣ ಪುಟ್ಟ ಗಾಯ ಆಗಿದೆ ಅಂತೆ, ಅವ್ರ ಡ್ರೈವರ್ ಯಾರೋ ರಾಜು ಅಂತ ಇದ್ದಾರೆ. ಸೊ ಇವರುಗಳ ಮೇಲೆ ಫೈರಿಂಗ್ ಆಗಿದ್ದರೆ ಅದು ಯಾರು ಏನು ಎತ್ತ, ಆಮೇಲೆ CCTV ಫುಟೇಜ್ ಸಿಗುತ್ತೆ, ಇವ್ರದ್ದು ಮೂಮೆಂಟ್ಸ್ ಎಲ್ಲ CCTV ಫುಟೇಜ್ ಸಿಗುತ್ತೆ, ಎಲ್ಲ ಒಂದು ಕಡೆಯಿಂದ ತನಿಖೆ ಮಾಡಿಕೊಂಡು ಬರಬೇಕಾಗತ್ತೆ. ಮತ್ತು ಅವ್ರು ಯಾರು ಏನು ಎತ್ತ ಅಂತಕ್ಕಂಥದ್ದು ಗೊತ್ತಾಗಬೇಕಾಗತ್ತೆ. ಮುತ್ತಪ್ಪ ರೈ ಅವರ ಕೊನೆಯ ಮಗ ರಿಕ್ಕಿ ರೈ ಅಂತಂದ್ಬಿಟ್ಟು ಇವರು ಬೇರೆ ಬೇರೆ ದೇಶದಲ್ಲಿ, ದುಬೈನಲ್ಲಿ ಎಲ್ಲ ಕಡೆ ಬಿಸ್ನೆಸ್ ಇದೆ ಇವರಿಗೆಲ್ಲ. ದುಬೈನಲ್ಲಿ, ರಷ್ಯಾದಲ್ಲೆಲ್ಲ 2 ದಿವಸದ ಹಿಂದೆ ಬಂದಿದ್ರಂತೆ. ಇದೇ ಕಾರು, ಈ ಕಾರ್ನಲ್ಲಿ ಅವ್ರು ಹೋಗ್ತಾ ಇದ್ದಾಗಲೇ ಫೈರಿಂಗ್ ಆಗಿರೋದು. ಅದೇ ಜಾಗ, ಆ ಸ್ಪಾಟ್ನಲ್ಲೇ ಕಾರನ್ನು ನಿಲ್ಲಿಸಿದ್ದಾರೆ.